ಸ್ಪೆಷಲ್, ಇವಾಗ ಸ್ಪೆಷಲ್ ಅಗೇನ್. ತಾಯಿ ಮೇಲೆ ಇರುವಂತಹ ಹಾಡು, ಸೊ ನಿಮ್ಗೆ ಎಷ್ಟು ಕನೆಕ್ಟ್ ಆಯ್ತು ಆ ಸಾಲುಗಳೆಲ್ಲ ಕೇಳಿದಾಗ? ಏನ್ ಹೇಳೋದು, ಲೈಕ್ ಚೈಲ್ಡ್ ಐ ಫೆಲ್ಟ್ ಇನಿಷಿಯಲಿ, ಆಮೇಲೆ ಅಗೇನ್ ಮದರ್ ಅಲ್ವಾ ನಾನು, ನನಗೊಂದು ಮಗಳಿದ್ದಾಳೆ. ಸೊ ಇಟ್ಸ್ ಲೈಕ್ ವೆರಿ ಎವ್ರಿ ಟೈಮ್ ಇಟ್ಸ್ ಅ ಮ್ಯಾಜಿಕ್ ಅ ಸಾಂಗ್. ಹೊಸಬ್ರು ಅವ್ರು ಹೇಳ್ತಾ ಇದ್ರು, ನೀವು ನಮ್ಮ ಸಿನಿಮಾಗೆ ಬಂದಿರೋದು ದೊಡ್ಡ ಅಸೆಟ್ ಅಂತ ಹೇಳ್ತಾ ಇದ್ರು. ಬಿಕಾಸ್ ಇಷ್ಟು ವರ್ಷ ಗ್ಯಾಪ್ ತಗೊಂಡ್ರು ಕೂಡ ನಮ್ಮ ಸಿನಿಮಾನ ಚೂಸ್ ಮಾಡಿದ್ದು ನಮ್ ಖುಷಿ, ನೀವು ಬಂದಿರೋದು ನಮ್ ಹೆಮ್ಮೆ ಅಂತ ಹೇಳ್ತಿದ್ರು. ಸೊ ಅದು ಹೇಗೆ ಅನಿಸ್ತಿದೆ ನಿಮಗೆ ಮತ್ತೆ ವಾಪಸ್ ಬಂದಿದ್ದು? ಅದು ಐ ಡೋಂಟ್ ನೋ ಅಬೌಟ್ ದಟ್, ಬಟ್ ನನಗೂ ದಿಸ್ ಇಸ್ ದ ಬೆಸ್ಟ್ ಡಿಸಿಷನ್ ಐ ಹ್ಯಾವ್ ಟೇಕನ್ ಇನ್ ಮೈ ಕರಿಯರ್. ಏನೆಲ್ಲ ಕ್ಯಾಲ್ಕುಲೇಷನ್ಸ್ ಇತ್ತು ಮ್ಯಾಮ್ ನಿಮ್ಗೆ ಇದು ಒಂದು ಪಾತ್ರ ಮಾಡ್ಬೇಕು ಅನ್ಕೊಂಡಾಗ ಏನೆಲ್ಲ ಥಿಂಕ್ ಮಾಡಿದ್ರಿ? ಫಸ್ಟ್ ಐ ಮೆಟ್ ದ ಡೈರೆಕ್ಟರ್ ಕಿರಣ್ ವಿಶ್ವನಾಥ್, ಆಮೇಲೆ ಸ್ಕ್ರಿಪ್ಟ್ ರೈಟರ್ ಮನೋಜ್ ಕೃಷ್ಣ ನರೇಟ್ ಮಾಡಿದ್ರು. ಸೊ ಸ್ಕ್ರಿಪ್ಟ್ ವಾಸ್ ವೆರಿ ಗುಡ್. ಸೊ ಒಂದು ನಿಮಿಷ ಥಿಂಕ್ ಮಾಡಿಲ್ಲ ನಾನು, ಇಮಿಡಿಯೇಟ್ಲಿ ದೇ ಪ್ಲೇ ದಿಸ್ ಸಾಂಗ್, ಈ ಸಾಂಗ್ ಪ್ಲೇ ಮಾಡಿದ್ರು. ಸೊ ಫ್ಲಾಟ್ ಆಗಿಬಿಟ್ವಿ. ಸೊ ಐ ಸೆಡ್ ಯಾ ಐ ಆಮ್ ಡೂಯಿಂಗ್. ಸೊ ಮ್ಯೂಸಿಕ್ ಮತ್ತೆ ವಿಶ್ವಲಿ ಡಿಒಪಿ ಸರ್ಸ್, ಸೊ ಆಲ್ ಟುಗೆದರ್ ಇಟ್ ಇಸ್ ಲೈಕ್ ಏನ್ ಹೇಳೋದು, ವೆರಿ ಗುಡ್ ಕ್ವಾಲಿಟಿ, ಎವ್ರಿಥಿಂಗ್ ವಾಸ್. ಸೊ ಐ ಥಿಂಕ್ ಐ ಹ್ಯಾವ್ ಟೇಕನ್ ಅ ವೆರಿ ಗುಡ್ ಡಿಸಿಷನ್. ಓವರ್ ಆಲ್ ಆಗಿ ಸಿನಿಮಾ ಏನ್ ಕನೆಕ್ಟ್ ಮಾಡುತ್ತೆ ಆಡಿಯನ್ಸ್ಗೆ ಅಂತ ಕೇಳಿದ್ರೆ? ಐ ಥಿಂಕ್ ಇಟ್ ವಿಲ್ ಕನೆಕ್ಟ್. ಇಫ್ ಯು ವಾಚ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ನಮ್ ಇನ್ನೊಂದು ವಿಷಯ, ಇವಾಗ ಎಲ್ರೂ ಒಂದು ಟ್ರೆಂಡ್ ನಡೀತಾ ಇದೆ, ಶಾಂತಿ ಕ್ರಾಂತಿ ರೀ ರಿಲೀಸ್ ಅಂತ. ಸೊ ನೀವು ಕೂಡ ಅದರಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾರೆ. ಸೊ ಇವಾಗ I got Karnataka so close to my heart. So Shanti Kranti is very what to say, my childhood special movie. ಮೇಡಮ್ ರೀ ರಿಲೀಸ್ ಬಗ್ಗೆ ಮಾತಾಡ್ತಿದ್ದಾರೆ, ನಿಮಗೆ ನನಗೆ ಗೊತ್ತಿಲ್ಲ, I just heard about that. If they do, I'm very happy. I'll also go and watch in the theater. Sure. ನಾನು ಶಾಂತಿ ಕ್ರಾಂತಿಲಿ ನೀವು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ರಿ, ಹೌದು. ನಂತರ ರವಿಚಂದ್ರನ್ ಸರ್ ಜೊತೆನೆ ಹೀರೋಯಿನ್ ಆಗಿ ಮಾಡಿದ್ರಿ. ಹೌದು. ಸೊ ಹೇಗೆ ಅನಿಸ್ತಿದೆ ಆ ಮೂಮೆಂಟ್? ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅವ್ರ ಜೊತೆನೆ ಆಕ್ಟ್ ಮಾಡ್ತೀನಿ? ಅಲ್ಲ, ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಬ್ಲೆಸ್ಸಿಂಗ್. ಅಂಡ್ ಆಮೇಲೆ he treated me like the child only. Even when I worked in Yaranya Chilve, he got me ice cream and all. So he's the same Ravi sir. ನಮ್ಮ ಮೊನ್ನೆ ಮುಖ್ಯಮಂತ್ರಿ ಚಂದ್ರು ಸರ್ ಹೇಳ್ತಾ ಇದ್ರು, ಶಾಂತಿ ಕ್ರಾಂತಿ ಟೈಮ್ ಅಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಒಂದು ಹಾಲಿನ ಟ್ಯಾಂಕರ್ ಎಲ್ಲ ಬರೋದು ಆ ಲೆವೆಲ್ ಗಿತ್ತು ಪ್ರೊಡಕ್ಷನ್ ವ್ಯಾಲ್ಯೂ. ಆ ಟೈಮ್ ಅಲ್ಲೇನೆ ದ ರಿಯಲ್ ಪ್ಯಾನ್ ಇಂಡಿಯಾ ವರ್ಡ್ ಅಂದ್ರೆ ರವಿಚಂದ್ರನ್ ಅವರು. Yes, true. ಸೊ ಆ ಮೂಮೆಂಟ್ ನಿಮ್ಗೆ ಹೆಂಗ್ ಅನ್ಸುತ್ತೆ? ಅವಾಗೆಲ್ಲ ಹೆಂಗಿರೋದು ಅಷ್ಟು ಜನ? Ravichandran sir is someone always a hero in my life. On the his style, his making, and everything is like one whole hero in my life. ಸೊ ಈಗ ಮತ್ತೆ ಹಲವಾರು ವರ್ಷಗಳ ನಂತರ ಸೆಲೆಬ್ರಿಟಿ ಸಿನಿಮಾ ಮೂಲಕ ಬರ್ತಾ ಇದ್ರ, ಸೊ ಆಡಿಯನ್ಸ್ ಏನ್ ಹೇಳ್ತೀರಾ? ಸರ್ ತುಂಬಾ ಸಂತೋಷ ಆಗಿದೆ ಆಫ್ಟರ್ ಆಲ್ ದಿಸ್ ಇಯರ್ಸ್. ಅಂಡ್ ಕರ್ನಾಟಕ ಇಸ್ ಆಲ್ವೇಸ್ ಸ್ಪೆಷಲ್ ಟು ಮಿ ಬಿಕಾಸ್ ಅವ್ರಿಗೂ even now they call me Kamali. I will also turn and say so it's very nice. ಮೇಡಮ್ ಈ ಮಗನ್ ಬಗ್ಗೆ Ashwin is a very hard working person. First I didn't know, then slowly we worked. Tumba hard working person, and he's like he doesn't work like a new person. Alla? ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಬಗ್ಗೆ ಯಾವ್ದಾದ್ರು ಏನಾದ್ರು ಹೇಳ್ಬೋದು? Sign ಮಾಡ್ಬಿಟ್ಟು ಹೇಳ್ತೀನಿ. It's on talk. ಥ್ಯಾಂಕ್ ಯು ಮ್ಯಾಮ್. Thank you so much. Thank you all. Thank you for the love. Do what? Celebrate in the theaters. Thank you. ಇವತ್ತು ಸೆಲೆಬ್ರಿಟಿ ಸಿನಿಮಾದ ಸರ್ ಇಂಟ್ರೊಡಕ್ಷನ್ ಆದ್ಮೇಲೆ ಮೊದಲಿಗೆ ಅಮ್ಮನ್ ಸಾಂಗ್ಗೆ ಬಿಟ್ಟಿದ್ದೀವಿ, ಪ್ರಮೋಷನ್ ಇವತ್ತು ಸ್ಟಾರ್ಟ್ ಆಗಿದೆ, ತುಂಬಾ ಖುಷಿ ಆಗ್ತಿದೆ ಸರ್. ಮೊದಲನೇ ಸಾಂಗ್ ಇವತ್ತು ರಿಲೀಸ್ ಆಗಿದೆ. ಸೊ ಅದು ನೀವೆಲ್ಲ ನೋಡಿ ಅದಕ್ಕೆ ಕಮೆಂಟ್ಸ್ ಮಾಡಿ ರಿಪ್ಲೈ ಕೊಡಿ, ಹೇಗಿದೆ ಅಂತ ನಿಮ್ ಕಡೆಯಿಂದ ಇದೆ. ಸೊ ಅದನ್ನ ಕಂಪೋಸ್ ಮಾಡಿ ಇದು ನಮ್ಮ ವಿಜಯ್ ಸರ್ ತುಂಬಾ ಚೆನ್ನಾಗಿರೋ ಹಾಡುಗಳನ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಟ್ಯೂನು. ಮತ್ತೆ ಇನ್ನು ಹೋಗ್ತಾ ಹೋಗ್ತಾ ಸಾಂಗ್ ರಿಲೀಸ್ ಆಗ್ತಾ ಹೋಗುತ್ತೆ. ಇವತ್ತು ಫಸ್ಟ್ ಟೈಮ್ ಅಮ್ಮ ಮಗನ್ ಸಾಂಗ್ ಅಲ್ಲಿಂದಾನೇ ಶುರು ಮಾಡಿದೀವಿ. ಇದನ್ನ ಕೇಳಿ ನಿಮ್ಮ ಒಪಿನಿಯನ್ ಖಂಡಿತವಾಗಿ ಹೇಳಿ, ಅದನ್ನ ತಗೊಳ್ತೀವಿ. ಹೇಗಿದೆ ಅಂತ ಕಾಯ್ತಾ ಇದೀವಿ. ರಿಲೀಸ್ ಆಗಿದೆ, ಸೊ ಕಾಯ್ತಾ ಸರ್ ಸಂಗೀತ ಮೇಡಮ್ ಎಲ್ಲೋ ಕಾಣೆ ಆಗಿದ್ದಾರೆ ಅನ್ನೋ ಟೈಮಲ್ಲಿ ನೀವು ಕರ್ಕೊ ಬರ್ತೀರಾ, ಆ ಹಿರಿಮೆ ನಿಮಗೆ ಬರುತ್ತೆ ಅಚ್ಯುತನಿಗೆ ಈಗ ಅನಿಸುತ್ತೆ ಸರ್? ಅದು ಹಿರಿಮೆನಾಗಿನ್ನ ಮೇಡಮ್ ದೊಡ್ಡತನ ಸರ್. ನಾನು ಫಸ್ಟ್ ಟೈಮರ್ ಮಾಡ್ಬೇಕಾದ್ರೆ ಮೇಡಮ್ನ ಹೋಗಿ ಅಪ್ರೋಚ್ ಮಾಡಿದಾಗ ಅವರು ಸುಮ್ಮನೆ ಕತೆ ಕೇಳಿ ಕ್ಯಾರೆಕ್ಟರೇಷನ್ ಕೇಳಿ
ಬರ್ತೀನಿ ಅಂತ ಒಪ್ಕೊಂಡ್ರು, ಅದೇ ನಮ್ಗೊಂದು ಸಕ್ಸಸ್ ಅನ್ನಿಸ್ತು. ಫಸ್ಟ್ ಅವ್ರನ್ನ ಮೀಟ್ ಮಾಡಿದೆ ಆಫ್ಟರ್ ಒಂದು 27 ಇಯರ್ಸ್. ಸೊ ಅದು ಖುಷಿ ಕೊಡ್ತು. ಫಸ್ಟ್ ಸಕ್ಸಸ್ ನಮ್ಗೆ ಅಲ್ಲೇ ಅನ್ನಿಸ್ತು, ಮೇಡಮ್ ಬರ್ತಿದ್ದಾರೆ ಅಂತ. ಸೊ ನಾನು ಒನ್ ಆಫ್ ದಿ ಅಭಿಮಾನಿ ಅವ್ರಿಗೆ, ಯಾರೇ ನಿನ್ನ ಚೆಲುವೆಯಿಂದ ನಾನು ಅಭಿಮಾನಿ. ಒಂದು ಅಪ್ರೋಚ್ ಮಾಡೋಣ ಅಂತ ಹೋದ್ವಿ, ಬಟ್ ಗಾಡ್ ಕ್ರೈಸ್ ಮೇಡಮ್ ಒಪ್ಕೊಂಡ್ರು. ಸೊ ತುಂಬಾ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮೂಡ್ ಬಂದಿದೆ. ಸೊ ನಮ್ಮ ಸಿನಿಮಾಗ ಸ್ಟ್ರೆಂತ್ ಅಂತಾನು ಹೇಳ್ಬೋದು ಮೇಡಮ್ ಬಂದಿದೆ. ಸೊ ಅದು ತುಂಬಾ ಖುಷಿ ಕೊಟ್ಟಿದೆ ಎಷ್ಟು ಸ್ಪೆಷಲ್ ಅನಿಸುತ್ತೆ ಸರ್ ಸಾಂಗ್ ನಿಮ್ಗೆ? ಸರ್. ಇದು ಕತೆ ಒಳಗಡೆನೆ ಹೋಗ್ತಾ ಇರುತ್ತೆ, ತುಂಬಾ ಸ್ಪೆಷಲ್ ಸರ್ ಮೇಡಮ್. ರೆಡಿ ಏನ್ರಾ? Yes, yes. ಆಕ್ಚುಲಿ ಒಂದು ಸಾಂಗ್ ರಿಲೀಸ್ ಆಗುತ್ತೆ ಅಂದ್ರೆ ರಿಯಲ್ ಹೀರೋ ಮ್ಯೂಸಿಕ್ ಇವತ್ತಿನ ರಿಯಲ್ ಹೀರೋ ನೀವು, ಏನ್ ಅನಿಸ್ತದೆ ಸರ್? ಸಂತೋಷ ಅನಿಸ್ತು. ಹೇಗ ಇತ್ತು ಸರ್ ಸಾಂಗ್ ಮೇಕಿಂಗ್ ಮಾಡುವಾಗ? ಮೇಕಿಂಗ್ ಅಂತ ಗೊತ್ತಿಲ್ಲ. ಸರ್, ಒಂದ್ ಚೆನ್ನಾಗಿದೆ, ಈ ಕಡೆ ನೋಡಿ. ಸಾಂಗ್ ಎಲ್ಲ ಮಾಡಿದ್ವಿ, ಸಿಂಕ್ ಮಾಡಿದ್ವಿ. ಕಂಪೋಸ್ ಮಾಡುವಾಗ ಡೈರೆಕ್ಟರ್ ನಮ್ಗೆ ಎಕ್ಸ್ಪೆಕ್ಟ್ ಮೇಡಮ್, ನಿಮ್ ಟೀಮ್ ಇಂದ ಮದರ್ ಸಾಂಗ್ ಅಂದ ತಕ್ಷಣ ಏನೋ ಫೀಲ್ ಇರುತ್ತೆ, ನಿಮಗೆ ಏನ್ ಅನ್ಸುತ್ತೆ ಸಾಂಗ್? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬಾ ಹೆಮ್ಮೆ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ ಇವತ್ತು. ಯಾಕಂದ್ರೆ KR ನಗರದಲ್ಲಿ ನಮ್ಮ ಸಿನಿಮಾದ ಮೊದಲನೇ ಸಾಂಗ್ ರಿಲೀಸ್ ಆಗ್ತಾ ಇದೆ. ಸೊ ತುಂಬಾ ಹೆಮ್ಮೆ ಆಗುತ್ತೆ. ನಾವು ಸೆಲೆಬ್ರೇಟ್ ಮಾಡೋದಕ್ಕಿಂತ ಇವತ್ತು ಹೆಚ್ಚಾಗಿ ನಮ್ಮ ಕಮಲಿ ಮ್ಯಾಮ್ ಅಂದ್ರೆ ಸಂಗೀತಾ ಮ್ಯಾಮ್ ಅವರು ಸೆಲೆಬ್ರೇಟ್ ಮಾಡಬೇಕು. ಇದು ಅವ್ರ ಸಾಂಗು, ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಸಾಂಗು. ಸೊ ಸಪೋರ್ಟ್ ಮಾಡಿ, ಈ ಒಂದು ಸಾಂಗ್ನ ಪ್ರತಿಯೊಬ್ಬರು ನೋಡಬೇಕು. ಆ್ಯಂಡ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಕಿರಣ್ ಸರ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆದ ಸುಷ್ಮಾ ಮ್ಯಾಮ್ ಆ್ಯಂಡ್ ಅಶ್ವಿನ್ ಸರ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. Thank you, ma'am. ಓಕೆ ಮೇಡಮ್, ಮದರ್ ಸಾಂಗ್ ಅಂದ ತಕ್ಷಣ ಹೆಣ್ಮಕ್ಳಿಗೆ ತುಂಬಾ ಫೀಲ್ ಆಗುತ್ತೆ. ನಿಮಗೆ ಈ ಸಾಂಗ್ ನೋಡ್ತಿದಾಗ ಆತರ ಫೀಲ್ ಏನಾದ್ರು ಆಯ್ತಾ? ಹೇಗೆ? ಹೌದು ಸರ್, ನನಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಫೀಲ್ ಆಗುತ್ತೆ. ಇದು ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ನೋಡ್ತಾ ಇದ್ರೆ ಅಂದ್ರೆ ನೋಡ್ತಾನೆ ಇರಬೇಕು. ಒಂದು 2 to 3 ಟೈಮ್ಸ್. ನಾನೊಂದು ರಿಲೀಸ್ ಆದ ತಕ್ಷಣ ನಾನು ಕೂಡ ಇವತ್ತೇ ಸಾಂಗ್ ನೋಡಿದ್ದು. ಓಕೆ, ನಾನು ಇವತ್ತೇ ಸಾಂಗ್ ನೋಡಿದ್ದು, ತುಂಬಾ ಚೆನ್ನಾಗಿ ಬಂದಿದೆ. ಸರ್, ಮದರ್ ಸಾಂಗ್ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಕಣ್ಣಂಚಲ್ಲಿ ನೀರು ಬರುತ್ತೆ, ಮದರ್ ನೆನಪಾಗ್ತಾರೆ. ನೀವು ಇಲ್ಲಿ ಬರೀ ಲಿರಿಕಲ್ ಸಾಂಗ್ ಬಿಟ್ಟಿದ್ದಾರೆ, ಇವಾಗ ಅಲ್ಲಿ ಫ್ರೇಮ್ ಇಡುವಾಗ ಹೇಗಿತ್ತು ಸರ್? ಇಡೀ ಪ್ರಾಜೆಕ್ಟ್ ಫಸ್ಟ್ ದಿನಾನೇ ಸಾಂಗ್ ನ ಶೂಟ್ ಮಾಡಿರೋದು. ಸೊ ಆಕ್ಚುಲಿ ನಾವು ಮಾಡ್ಬೇಕಾದ್ರೆ ಇಟ್ ವಾಸ್ ಕ್ವೈಟ್ ಎಮೋಷನಲ್, ಬಿಕಾಸ್ ಎಲ್ಲರೂ ವಿವರ್ ನಮ್ಮ ಏನಂತೀರ ಹೋಲ್ ಕ್ರೂ ಜೊತೆ ನಮ್ಮ ಫ್ಯಾಮಿಲೀಸ್ ಎಲ್ಲ ಒಟ್ಟಿಗೆ, ಅಂದ್ರೆ ವಿವರ್ ಲೈಕ್ ನಾಟ್ ಜಸ್ಟ್ ಕ್ರೂ ಬಟ್ ತುಂಬಾ ಜನ ಇದ್ವಿ. ಆ ಮೂಮೆಂಟ್ಗೆ ನಮ್ಗೆ ಇದಾಗ್ತಾ ಇರ್ಲಿಲ್ಲ. ಬಟ್ ಪ್ರಾಬ್ಲಿ ಆಫ್ಟರ್ ಶೂಟ್ ಆಗಿದ್ದು ಮುಗಿದ್ಮೇಲೆ ಐ ಥಿಂಕ್ ವಿ ಇಂಟ್ರೋಸ್ಪೆಕ್ಟ್ ಮಾಡಿದಾಗ ಇಟ್ ವಾಸ್ ಕ್ವೈಟ್ ಎಮೋಷನಲ್. ಕಮಲಿ ಅವರು ಮದರ್ ಆಗಿ ಬಂದಿದ್ರು, ಸಾರಿ ಸಂಗೀತ ಮೇಡಮ್ ಮದರ್ ಕ್ಯಾರೆಕ್ಟರ್. ಸಾರಿ, ಅವ್ರ ಹೆಸರು ಕಮಲಿ ಅಂತ. ಸಾರಿ ಯಾ ಆಕ್ಚುಲಿ ಈ ಸಾಂಗ್ಗೆ ಅದೇ madam actually she has added a lot more emotion, a lot more life song ಗೆ. ಆ ಲಿರಿಕ್ಸ್ ಗೆ ಇರ್ಬೋದು, ಏನಂತೀರ ಆ ಕಂಪೋಸಿಷನ್ ಗೆ she has added a lot more life. ಓಕೆ ಸರ್, ಗುಡ್ ಲಕ್. Thank you.